ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನು ಅಂತ. ಇವತ್ತು ಏನಪ್ಪ ತಿಳಿಸ್ತವನೆ ಅಂದರೆ, ಹುಬ್ಬಳ್ಳಿಲಿ ನಡೆದ ಚಾಲಕ ವೃತ್ತಿ ಪರೀಕ್ಷೆಯಲ್ಲಿ ಏನು ಅಂಕಗಳು ಬಂದಿದೆ ಮತ್ತು ಉತ್ತೀರ್ಣ ಆಗಿರೋರು ಮತ್ತು ಅನುತ್ತೀರ್ಣ ಆಗಿರೋರ ಬಗ್ಗೆ ಸಂಪೂರ್ಣವಾದ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. 27 ಫೆಬ್ರವರಿ ಏನು ನಡೀತು ಹುಬ್ಬಳ್ಳಿ ಚಾಲಕ ವೃತ್ತಿ ಪರೀಕ್ಷೆಯಲ್ಲಿ ಏನೇನು ಅಂಕ ಬಂದಿದೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇ ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ಯಾವ ಥರ ಅಂಕಗಳು ಬಂದಿದೆ ಅಂತ. 50 ಅಂಕಗಳನ್ನು ಪಡೆದಿದ್ದಾರೆ ಮತ್ತು ಏನಂತ ಹೇಳಿದ್ರೆ 28 ತಗೊಂಡಿದ್ದಾರೆ. ಹೈಯೆಸ್ಟು ನಂಬರ್ಗಳು ಹೋಗಿದೆ ಅಂತ ತಿಳಿಸ್ತಾ ಇದ್ದೀನಿ. ಏನು ಹುಬ್ಬಳ್ಳಿ ಟ್ರ್ಯಾಕಿಂಗಲ್ಲಿ ಸುಮಾರು ಜನ ಹೇಳ್ತಿದ್ರು, ಸರ್ ಈ ಥರ ಟ್ರ್ಯಾಕಿಂಗು ತುಂಬ ಹುಬ್ಬಳ್ಳಿಲಿ ಒಂದು ಸ್ವಲ್ಪ ಟ್ರ್ಯಾಕಿಂಗು ಸ್ವಲ್ಪ ಇದೆ ಸರ್, ಈಸಿ ಇದೆ ಅಂತೇಳಿದ್ರು. ಆದರೆ ಸಿಚುವೇಶನ್ ನೋಡಿದ್ರೆ ನಿಮಗೆ ಗೊತ್ತಾಯ್ತದೆ ಯಾವ ಥರ ಸ್ಕೋರ್ ಆಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೀವು ನೋಡ್ಬೋದು. ನಮ್ಮ ಚಾನಲನ್ನು ಹೊಸಬ್ರಾಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಮತ್ತು ತಪ್ಪದೆ ಕ್ಲಿಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ಯಾವ ನಂಬರ್ ಸ್ಕೋರು 49.5 ಬಂದಿದೆ, 44.5 ಮತ್ತು 42.5 ಎರಡೂ ತಗೊಂಡಿರೋರು ಇದ್ದಾರೆ. ಹಾಗಾಗಿ ದಿನ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ನೋಡ್ತಾರಿ, ವೀಕ್ಷಣೆ ಮಾಡ್ತಾರಿ ಅಂತ ಹೇಳ್ತಾ, ಜೊತೆಗೆ ಏನು ಅಪ್ಡೇಟ್ ಬಂದಿದೆ ಅದನ್ನು ಸ್ಕ್ರೀನ್ ಮೇಲೆ ನಿಮಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ. ಮುಂದೆ ಹೋಗೋರು ಅಥವಾ ಹೀಗೆ ಹೋಗಿ ಬಂದಿರೋರು ಸುಧಾ ನಿಮಗೆ ರಿಪೋರ್ಟ್ ಗೊತ್ತಿರ್ತದೆ. ಆದರೆ ಸುಧಾ ನೀವು ಯಾವ ರೇಂಜಲ್ಲಿ ಸ್ಕೋರ್ ಬಂದಿರೋರು ಪಾಸ್ ಆಗಿದೆ ಅಂತ 34.5 ಬಂದಿರೋರು ಸುಧಾ ಪಾಸ್ ಆಗಿದ್ದಾರೆ. ನೀವೇ ನೋಡ್ತಾ ಇದ್ದೀರ ಸ್ಕ್ರೀನ್ ಮೇಲೆ 41 ಈ ಥರ 50 ಬಂದಿರೋರು ನೋಡಿ ಇದ್ದಾರೆ. ಮತ್ತು 41 ಮತ್ತು 45, 47, 41 ಈ ರೇಂಜಲ್ಲಿ ಸ್ಕೋರು ಅಪ್ಡೇಟ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಈ ಸ್ಕೋರ್ಗಳು ಸ್ವಲ್ಪ ಮಟ್ಟಿಗೆ ಏನೋ ಒಂದು ಭಾವನೆಯಲ್ಲಿ ಒಂದು ರೀತಿಲಿ ಏನೋ ನಾವು ಒಂದು ಸ್ಕೋರ್ ಮಾಡ್ಬೋದು ಅಂತ ಭಾವನೆ ಇಟ್ಕೊಂಡು ನೀವು ಮುಂದೂಡಿಬೋದು. ಜೊತೆಗೆ ಏನಪ್ಪ ಅಂತ ನೋಡ್ತಾ ಇದ್ರಿ, ನೋಡು 0 ತಗೊಂಡಿರೋರು ಸುಧಾ ಇದ್ದಾರೆ ಟ್ರ್ಯಾಕಿಂಗಲ್ಲಿ. ಹಂಗಾಗಿ ಸ್ವಲ್ಪ ತರಬೇತಿ ತಗೊಂಡು ಹೋದರೆ ಭಾಳ ಅನುಕೂಲ ಅಂತ ನಾನು ಹೇಳ್ತಾ ಇದ್ದೀನಿ. ಜೊತೆಗೆ ಹೊಸಬ್ರಾಗಿರೋ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾಯಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೀವೇ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಯಾವ ರೇಂಜಲ್ಲಿ ಸ್ಕೋರು ಬಂದಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡಿ, ನಿಮಗೆ ಅರ್ಥ ಆಯ್ತದೆ. ಜೊತೆಗೆ ಏನಪ್ಪ ಒಂದು ವಿಚಾರ ಅಂತ ಹೇಳಿದ್ರೆ, ಇದೇ ಥರ ಮುಂದಿನ ದಿನಗಳಲ್ಲಿ ಹೋದಾಗ ಈ ಥರ ಸ್ಕೋರ್ ಮಾಡ್ಬೋದು ನಾವು ಯಾವ ಅಂತ ತಿಳ್ಕೊಳ್ಳಿ. ಮತ್ತು ಯಾರು ಹೋಗಿದ್ರೆ ಏನೇನು ರೀತಿಲಿ ಯಾವ ಥರ ನಾವು ಟ್ರ್ಯಾಕಿಂಗ್ನ ಹೊಡಿಬೋದು ಅಂತ ತಿಳಿಸ್ಕೊಳ್ಳಿ. ಒಟ್ಟು ಇವತ್ತು 82 ಜನನ ಮಾಡಿದ್ದಾರೆ ಟ್ರ್ಯಾಕಿಂಗಲ್ಲಿ. 82 ಜನದಲ್ಲಿ ಇಷ್ಟು ಲೀಸ್ಟ್ಗಳು ಸುಧಾ ನಿಮಗೆ ಕಣ್ಣು ಮುಂದ್ಗಡೆ ತೋರಿಸ್ತಾ ಇದ್ದೀನಿ. ನೀವು ಸುಧಾ ನೋಡಿದಿರಿ. ಜೊತೆಗೆ